ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕದ ಸಂಕ್ರಾಂತಿಯ ಹಬ್ಬಕ್ಕೆ ಸಜ್ಜೆ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸಜ್ಜೆ ಹಿಟ್ಟನ್ನು ಕೂಡ ಹೇಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಜ್ಜೆ ರೊಟ್ಟಿಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಈ ಸಜ್ಜೆ ರೊಟ್ಟಿ 15ರಿಂದ 20 ದಿನಗಳ ಕಾಲದವರೆಗೂ ಇಟ್ಟರೂ ಇನ್ನೂ ಹಾಳಾಗೋದಿಲ್ಲ. ಇದನ್ನು ಈ ರೀತಿ ಒಂದು ಕವರ್ನಲ್ಲಿ ಹಾಕಿಟ್ರೆ ಗರಿಗರಿಯಾಗಿ ಹಾಗೆ ಇರುತ್ತೆ. ಮೊದಲು ಇಲ್ಲಿ ನಾನು ಒಂದು ಪ್ಯಾನಲ್ಲಿ 25 ಗ್ರಾಮ್ ಆಗುವಷ್ಟು ಮೆಂತ್ಯನ ತೆಗೆದುಕೊಂಡಿದ್ದೀನಿ. ಮೆಂತ್ಯನ ಫ್ರೈ ಮಾಡಿ ನಂತರ 3 kg ಆಗುವಷ್ಟು ಸಜ್ಜೆನ ತೆಗೆದುಕೊಂಡಿದ್ದೆ. ಅದಕ್ಕೆ ಹುರಿದಂತಹ ಮೆಂತ್ಯ ಹಾಗೂ 1 ಕಪ್ ಆಗುವಷ್ಟು ಉದ್ದಿನಬೇಳೆನ ಹಾಕಿ ಇದನ್ನು ಮಿಲ್ಲಿಗೆ ಹಾಕಿಸಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಂದಿದ್ದೆ. ನೋಡಿ, ಈಗ ಇದು ರೆಡಿಯಾದಂತಹ ಸಜ್ಜೆ ಹಿಟ್ಟು. ಈಗ ಇದನ್ನು ಹೇಗೆ ನಾದೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಸ್ಟವ್ನ ಆನ್ ಮಾಡಿ ನೀರನ್ನು ಕಾಯೋಕ್ಕೆ ಇಡ್ತಾ ಇದ್ದೀನಿ. ನಂತರ ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. ಈಗ ನೀರನ್ನು ಕುದಿಯೋಕ್ಕೆ ಬಿಡೋಣ. ಈಗ ನೀರು ಕುದೀತಾ ಇದೆ. ನಂತರ ಇಲ್ಲಿ 3 ಕಪ್ ಆಗುವಷ್ಟು ಸಜ್ಜೆ ಹಿಟ್ಟನ್ನು ಇದರಲ್ಲಿ ಹಾಕಿ ನಾನು ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ ನಂತರ ಈ ಹಿಟ್ಟನ್ನು ಒಂದು ದೊಡ್ಡ ಪರಾತದಲ್ಲಿ ಅಥವಾ ಕೆಳಗಡೆ ಹಾಕಿ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. 2 ಕೈಗಳ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸೇಮ್ ಇದು ಜೋಳದ ಹಿಟ್ಟು ಹೇಗೆ ನಾದ್ತಿರೋ ಅದೇ ಥರನೇ ನಾದ್ಕೋಬೇಕು. ಒಂದು 10 ನಿಮಿಷದವರೆಗೆ ಆದರೂ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಆಗಲೇ ನಿಮಗೆ ರೊಟ್ಟಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಈ ಹಿಟ್ಟನ್ನು ನಾನು 2 ಪೋರ್ಷನ್ಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಯನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಯಾಕಂದರೆ ಹಿಟ್ಟು ಡ್ರೈ ಆಗಬಾರ್ದು ಅದಕ್ಕೆ. ನಂತರ ಇನ್ನೊಂದು ಪೋರ್ಷನ್ ಹಿಟ್ಟಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸೈಜಿನ ರೊಟ್ಟಿ ಬೇಕು ಆ ಸೈಜ್ ತಕ್ಕಂಗೆ ನೀವು ಉಂಡೆಗಳನ್ನಾಗಿ ಮಾಡ್ಕೋಬಹುದು. ನಾನಿಲ್ಲಿ ದೊಡ್ಡದಾಗಿಯೇ ರೊಟ್ಟಿ ಮಾಡ್ತಾಯಿದ್ದೀನಿ, ದೊಡ್ಡ ಸೈಜಲ್ಲಿ. ಸೊ ಒಂದು ಉಂಡೆನ ತೆಗೆದುಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ. ಬಿಳಿ ಎಳ್ಳನ್ನು ಇದಕ್ಕೆ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಳ್ಳನ್ನು ಇದಕ್ಕೆ ಹಚ್ಚಿ ನಂತರ ಸಜ್ಜೆ ಹಿಟ್ಟಿನ ಒಣ ಹಿಟ್ಟಿನ ಸಹಾಯದಿಂದ ಈಗ ಇಲ್ಲಿ ಇದನ್ನು ಒತ್ಕೊಳ್ತಾ ಇದ್ದೀನಿ. ಚಪಾತಿನ ಹೇಗೆ ಒತ್ತುತ್ತೀರೋ ಅದೇ ಥರನೇ ಇದನ್ನು ನಿಧಾನಾಗಿ ಎಲ್ಲ ಕಡೆಯೂ ಸಮನಾದ ಇದರಲ್ಲಿ ಒತ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಇದನ್ನು ಮಾಡ್ಕೋಬೋದು. ನೋಡ್ಬೋದು ನೀವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಒತ್ಕೋಬೇಕು. ಹೀಗೆ ಚೆನ್ನಾಗಿ ಹಿಟ್ಟನ್ನು ನಾದಿದ್ರೆ ನೀವು ಎಲ್ಲೂ ಇದು ಬ್ರೇಕ್ ಆಗಲ್ಲ. ರೊಟ್ಟಿ ಚೆನ್ನಾಗಿ ಒತ್ಕೋಬೋದು. ನೋಡ್ಬೋದು ಎಷ್ಟು ತೆಳ್ಳಗೆ ನಾನು ಇಲ್ಲಿ ಲಟ್ಸಿದ್ದೀನಿ ಅಂತ. ನಂತರ ಕಾಯ್ದಂತಹ ಹೆಂಚಿನಲ್ಲಿ ಈ ರೊಟ್ಟಿನ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಒಂದು ಒದ್ದೆ ಬಟ್ಟೆಯಲ್ಲಿ ನಾನು ಮೇಲೆ ಇರುವಂತಹ ಎಕ್ಸ್ಟ್ರಾ ಹಿಟ್ಟೇನಿರುತ್ತಲ್ಲ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಎಲ್ಲ ಕಡೆಯೂ ನೀರಿನಿಂದ ಈ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ನಂತರ ಒಂದು ಸೈಡು ಇದು ಬೇಯಿಸಿದ ನಂತರ ಇನ್ನೊಂದು ಸೈಡ್ ಇದನ್ನು ಬೇಯಿಸ್ತಾ ಇದ್ದೀನಿ. ನಿಮಗೆ ಸಜ್ಜೆ ರೊಟ್ಟಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂದರೆ ಇಷ್ಟು ಬೇಯಿಸಿದರೆ ಸಾಕು. ನಾನಿಲ್ಲಿ ಖಡಕ್ ರೊಟ್ಟಿ ಮಾಡ್ತಿರೋದ್ರಿಂದ ನಾನು ಇನ್ನೊಂದು ಒಲೆ ಮೇಲೆ ಇನ್ನೊಂದು ಹೆಂಚನ್ನು ಇಟ್ಟು ಕಾಯಿಸ್ತಿದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಾನು ಮತ್ತೆ ರೊಟ್ಟಿನ 2 ಕಡೆ ಚೆನ್ನಾಗಿ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಇದರಿಂದ ರೊಟ್ಟಿ ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ನೋಡ್ಬೋದು ನೀವು ರೊಟ್ಟಿ ಎಷ್ಟು ಗರಿಗರಿಯಾಗಿದೆ ಇಲ್ಲಿ, ತುಂಬಾ ಚೆನ್ನಾಗಾಗಿದೆ. ಇದು 15ರಿಂದ 20 ದಿನ ಹಾಗೆ ಇಟ್ಟರೆ ನೀವು ಹಾಳಾಗೋದಿಲ್ಲ. ನೋಡ್ಬೋದು ಇದು ಹಪ್ಪಳ ಥರ ಆಗಿದೆ. ಇಲ್ಲಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಪುಡಿ ಹಾಗೆ ಮೊಸರು ಇದ್ದರೆ ಸಾಕು, ಬೇರೆ ಏನೂ ಬೇಡ. 3ರಿಂದ 4 ರೊಟ್ಟಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,